ಫಸ್ಟ್ ಹೇಳಮ್ಮ. ನನ್ನ ಹೆಸರು ನಾಜೀರಾ ಬಾನು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾವು ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕ ಮಾಡ್ತಾ ಇದೀವಿ. ಅದರಲ್ಲಿ p(x, y) ನ ಕಂಡುಹಿಡಿಯೋದು. ಅದರಲ್ಲಿ ಮೊದಲನೇ ಲೆಕ್ಕ ನೋಡಿ, ಲೆಕ್ಕ ಬಿಡಿಸೋದು ಯಾರತ್ತೆ ನೋಡಿ. ಅಲ್ಲೇನ್ ಕೊಟ್ಟಿದ್ದಾರೆ? 2 ಬಿಂದುಗಳು 4 - 3 ಮತ್ತು 2 5 ಸೇರಿಸಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ? 3:1 ಅನುಪಾತದಲ್ಲಿ. 3 ಏನದು? M1, 1 ಏನದು? M2. ಆಯ್ತಾ? ಹಾಗಾದ್ರೆ ನಾವು 4 ಮತ್ತು -3 ಏನ್ ಕೊಡ್ಕೋಬಹುದು? ನಾವು ಎ ಅಂತ ಕೊಡ್ಬೋದು. ನೆಕ್ಸ್ಟ್ 8 5 ಬಿ ಅಂತ ಕೊಡ್ಬೋದು ಅಲ್ವಾ? 2 ಬಿಂದುಗಳ ನಡುವೆ ಇರ್ತಕ್ಕಂಥ ಅನುಪಾತ ಎಷ್ಟಿದೆ? 3:1. ನಾವೇನ್ ಕಂಡುಬೇಕು? ನಾವು p(x) ಕಂಡುಹಿಡಿಬೇಕು. ಇದರಲ್ಲಿ x1 y1 4 - 3 ಮತ್ತೆ x2 y2 8 5 ಮತ್ತೆ m1 m2 3 1. ಅದರಲ್ಲಿ ಭಾಗ ಪ್ರಮಾಣ ಸೂತ್ರ ಇದೆ. p(xy) m1x2 m2x1 by m1 plus m2 m1y2 plus m2y1 by m1 plus m2. ಈ ಸೂತ್ರಕ್ಕೆ ನಾವು ಇದನ್ನ ಅಪ್ಲೈ ಮಾಡ್ತೀವಿ. ಒಂದು ಬೋರ್ಡ್ ಸಾಕಾಗಲ್ಲ. ಅಲ್ಲೇ ಹಾಕಮ್ಮ, ಅವೆಲ್ಲ ಸಾಕಲ್ಲ, ಅದು ಕೆಳಗೆ ಹಾಕ. m1 ಅಂದ್ರೆ 3 ಇಂಟು x2 ಅಂದ್ರೆ 8 ಪ್ಲಸ್ m2 1 ಇಂಟು x1 4 ಬೈ 3 ಪ್ಲಸ್ 1. ನೆಕ್ಸ್ಟ್ m1 ಅಂದ್ರೆ 3, y2 ಅಂದ್ರೆ 5, m2 ಅಂದ್ರೆ 1, y1 ಅಂದ್ರೆ -3 by 3 plus 1. ಎಂಟೂರ್ಲೆ 14 ಪ್ಲಸ್ 1 4 ಪ್ಲಸ್ 1 4 ಮತ್ತೆ 5 15 ಪ್ಲಸ್ ಇಂಟು ಮೈನಸ್ 3 ಅಂದ್ರೆ 3 ಬೈ 3 ಪ್ಲಸ್ 1 4. 24 ಪ್ಲಸ್ 4 28 ಬೈ 4. 15 3 ಅಂದ್ರೆ 12 2 ಬೈ 4. 4 ಮತ್ತೆ 4 4 4 28 4 ಅಂದ್ರೆ 4 3 12 7 ಮತ್ತೆ 3. ಏನಿದು? p(xy) ನ ನಿರ್ದೇಶಾಂಕ ಬಿಂದುಗಳು. ಹೌದಲ್ವಾ? ಇಲ್ಲೇನ್ ಕೊಟ್ಟಿದ್ದಾರೆ ಹೇಳಮ್ಮ? ಏನೇ ಕೊಟ್ಟಿದ್ದಾರೆ? ಎ ಮತ್ತು ಬಿ. x1 y1 4 ಮತ್ತು -3. ಅಲ್ಲ, 2 ನಿರ್ದೇಶಾಂಕ ಬಿಂದು ಕೊಟ್ಟಿದ್ದಾರೆ, ಎ ಮತ್ತು ಬಿ. ಹೌದಲ್ವಾ? ಆ ಬಿಂದುಗಳ ನಡುವಿನ ಅನುಪಾತ ಎಷ್ಟಿದೆ? m1:8 3:1. ನಾವೇನ್ ಕಂಡಿದ್ದೀವಿ? ಆ ಕಟ್ ಮಾಡಕ್ಕಲ್ಲ ಬಿಂದು, ನಿರ್ದೇಶಾಂಕ ಬಿಂದು p(xy) ಅದನ್ನ ಕಂಡಿದ್ದೀವಿ ನಾವು. ಆಯ್ತಾ? ಇದೇ ತರ ಲೆಕ್ಕ ಇನ್ನೊಂದು ಮಾಡ್ತೀರಾ? ಮಾಡ್ತೀರಮ್ಮ?
ಹಾ ಯಾರಮ್ಮ ನಿನ್ ಜೊತೆ ಶಾರದಾ ಯಾರು ಮಾಡ್ತೀರಮ್ಮ? ಯಾರು ಮಾಡ್ತೀರಾ? ಈ ತರ ಇನ್ನೊಂದು ನೆಕ್ಸ್ಟ್ -1 7 ನೆಕ್ಸ್ಟ್ 4 -3 ಅನುಪಾತ ಎಷ್ಟು? 2:3. ಯಾರು ಮಾಡ್ತೀರಾ? ಮೇಡಮ್ ಮೇಡಮ್ ಎರಡು ಆರು ಸಮ ನೀನ್ ಬಾ ಹೇಳ ಏನ್ ಕೊಟ್ಟಿದ್ರೆ ಹೇಳ. ಎ ಬಿ ಕೊಟ್ಟಿದ್ದಾರೆ ಮತ್ತೆ M1 M2 ಅನುಪಾತ ಕೊಟ್ಟಿದ್ದಾರೆ. ನಾವು ಇವಾಗ M1 ಅಂದ್ರೆ 8 ಹಾ ಇಂಟು X2 ಅಂದ್ರೆ 4 ಹಾ ಪ್ಲಸ್ M2 ಅಂದ್ರೆ 3 ಇಂಟು X1 ಅಂದ್ರೆ -1 ಬೈ 2 ಪ್ಲಸ್ 3 M1 ಅಂದ್ರೆ 2 ಇಂಟು Y2 ಅಂದ್ರೆ -3 ಪ್ಲಸ್ M2 ಅಂದ್ರೆ 3 ಇಂಟು Y1 ಅಂದ್ರೆ 7 ಬೈ 2 ಪ್ಲಸ್ 3 ಬ್ರಾಕೆಟ್ ಕ್ಲೋಸ್ ಮಾಡೋಣ. 4 2 8 ಪ್ಲಸ್ ಪ್ಲಸ್ ಇಂಟು ಮೈನಸ್ ನೋಡಲ್ಲಿ. ಹಾ ಹಾ ಬೈ 5 ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಹಾ 6 ಹಾ ಹಾ ಪ್ಲಸ್ 21 ಹಾ ಬೈ ಬೈ 5. ಎಂಟರಲ್ಲಿ 3 5 ಬೈ 5 ಬೈ 5 ಮೈನಸ್ 6ರಲ್ಲಿ ಪ್ಲಸ್ 21 ಅಂದ್ರೆ 15 15 ಬೈ 5 ಬಾಕ್ಸ್ 5 ಬಾಕ್ಸ್ 5 ಬಂದ್ರೆ 5 3 ಹಾ 1, 3 ಬ್ರಾಕೆಟ್ ಹಾಕೋತ ಮೇಲೆ ಇದು ಪಿ ಆಫ್ ಎಕ್ಸ್ ವೈ. ಅದೇ ರೀತಿ ಇನ್ನೊಂದು ನೀನು ಮಾಡ್ತೀರ ನಿಂದು. ನೆಕ್ಸ್ಟ್ ಶಾರ್ಟ್ ಆಗಿ ಬರ್ಕ ಮಾಡ. ನೆಕ್ಸ್ಟ್ ಅದರ ಫಸ್ಟ್ ಒಳಸದ್ದು ನೋಡ್ಕೊಳ್ರಿ ಚಾಪ್ಟರ್ ಮತ್ತೆ ಹೊಟ್ಟೆ ಕೊಡ್ತಾರೆ. ನನ್ನ ಹೆಸರು ಪ್ರಿಯಾಂಕಾ GS. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಾನು ಭಾಗ ಪ್ರಮಾಣ ಸೂತ್ರದಲ್ಲಿ ಅನುಪಾತವನ್ನು ಕಂಡುಹಿಡಿಯುವುದನ್ನು ಮಾಡುತ್ತಿದ್ದೇನೆ. ಎಕ್ಸ್ಪ್ಲೇನ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಹೇಳೋದು. ಇಲ್ಲಿ A B ಕೊಟ್ಟಿದ್ದಾರೆ ಮತ್ತೆ P of XY ಕೊಡ್ತಾರೆ. ನಾವು M1 ಇಷ್ಟು M2 ಕಂಡುಹಿಡಿಬೇಕಂದ್ರೆ ಅನುಪಾತವನ್ನು ನಾವು ಕಂಡುಹಿಡಿಬೇಕು. ಇವಾಗ A ಅಂದ್ರೆ X1 Y1 ಹಾ -3 10 B ಅಂದ್ರೆ X2
m2 equals ಕ್ವಶನ್ ಮಾರ್ಕ್. ನೆಕ್ಸ್ಟ್ ಈಗ ಈಗ ನಾವು ಸೂತ್ರ ಹಾಕಬೇಕು. p of xy ಕಾಮ ಹಾಕಲ್ಲಿ p of xy ಗೆ m1 x2 plus m2 x1 by m1 plus m2 m1 y2 plus m2 y1 by m1 plus m2. ಇವಾಗ ಅನುಪಾತ ಕೊಟ್ಟಿಲ್ಲ ಅಂದ್ರೆ m1 ಕೊಟ್ಟಿಲ್ಲ, m1 ಹಾಗೆ ಇಟ್ಕೊಳ್ಳೋಣ. ಇಂಟು x2 ಕೊಟ್ಟಿದ್ದಾರೆ, x2 6 ಪ್ಲಸ್ m2 ಕೊಟ್ಟಿಲ್ಲ 6 ಇಟ್ಕೊಳ್ಳೋಣ. ಮತ್ತೆ x1 ಮೈನಸ್ 3 ಬೈ m1 m2 ಕೊಟ್ಟಿಲ್ಲ ಹಂಗೆ ಇಟ್ಕೊಳ್ಳೋಣ. ಇವಾಗ x2 ಮೈನಸ್ 8 ಪ್ಲಸ್ m2 ಕೊಟ್ಟಿಲ್ಲ, y1 10 ಬೈ m1 ಪ್ಲಸ್ m2. ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು m2 3 m2 by m1 plus m2. m1 ಇಂಟು ಮೈನಸ್ 8 ಇಲ್ಲಿ ಪ್ಲಸ್ ಇದೆ, ನಾವೇನಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 8 ಇಂಟು m1 8 m1 ಪ್ಲಸ್ m2 ಇಂಟು 10 m2 by m1 plus m2. ನಾವು ಇವಾಗ x ಸಂಬಂಧಪಟ್ಟಂಗೆ ತಗೊಂಡ್ಬೇಕು, ಮೈನಸ್ ಅಂತ x ಸಂಬಂಧಪಟ್ಟಂಗೆ ಅಂದ್ರೆ ಇದು ಬರುತ್ತೆ. ಇವಾಗ ನಾವು ಇದ್ರ ಅರ್ಥ ಅಪ್ಲೈ ಮಾಡಬೇಕು. ಈಕ್ವಲ್ಸ್ -1 ಈಕ್ವಲ್ಸ್ ಇಲ್ಲಿರ m1 ಪ್ಲಸ್ m2 ಇವಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದು ಇವಾಗ ಈ ಕಡೆ ಬರುತ್ತೆ. ಇಲ್ಲ ಫಸ್ಟ್ ಇದು ಬರ್ಕೊಳಮ್ಮ. -1 is equal to rm1 minus 3m2 divided by m1 plus m2. ಅಲ್ಲಿ m2 ಬರ್ಕೋ, m2 3m2 ಹಾ. ಒಂದು ನಿಮಿಷ ಮಕ್ಕಳ, ಇದು ನೋಟ್ ಪಡ್ಕೊಂಡ್ಬಿಟ್ರೆ ಮಾಡಿದಾಗ ಇದು ಎಕ್ಸ್ ಅಕ್ಷ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದ. ಯಾರು ಸಂಬಂಧಪಟ್ಟಿದ್ದು? ಇದನ್ನು ಬರ್ಕೋಬೇಕು. r is equal to 6 is equal to ಈ ಮೈನಸ್ ಅನ್ನ ಬರ್ಕೊಂಡು ಅದರಿಂದ r ಬರ್ಕೋಬೇಕು. r is equal to r equals ಇದು ಬರ್ತಾರೆ ಮೈನಸ್ 8m1 ಪ್ಲಸ್ 10m2 ಡಿವೈಡ್ ಬೈ m1 ಪ್ಲಸ್ m2. ಇದರಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಇದು ಯಾವ್ದಾದ್ರು ತಗೋಬಹುದು, ಹೌದಲ್ವಾ? ಮಾಡೋಣ. ಈಗ ಮೈನಸ್ 1 ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ ಮೈನಸ್ 1 m1 ಪ್ಲಸ್ m2 ಈಕ್ವಲ್ 6m. ಇಲ್ಲಿ ಏನು ಉಳಿತು? 6m1 ಮೈನಸ್ 3m2 ಮೈನಸ್ 1 ಇಂಟು m1 ಮೈನಸ್ 1m1 ಪ್ಲಸ್ ಇಂಟು ಮೈನಸ್ 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 1m2 is equal to 6m1 ಮೈನಸ್ 3m2. ಇವಾಗ ನಾವು m1 ನ ಒಂದ್ ಕಡೆಗೆ ಮಾಡಿ m2 ನ ಒಂದ್ ಕಡೆ ಮಾಡಬೇಕು. 1m1 ಮೈನಸ್ 1m1 ಮೈನಸ್ 1m1 ಮೈನಸ್ 6 ಇಲ್ಲಿ ಪ್ಲಸ್ ಇದೆ, ನಾವು ಈ ಕಡೆ ಬಂದಾಗ ನಾವು ಮೈನಸ್ ಆಗುತ್ತೆ. ಮೈನಸ್ 6m1 is equal to ಮೈನಸ್ 3m2 ಉಳಿತು. ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದೆ, ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಪ್ಲಸ್ 1m2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಗುಣಕಾರ ಅಲ್ಲ, ಇದು ಕೂಡಬೇಕು. -1m1 ಮೈನಸ್ 6m1 ಮೈನಸ್ 7m1 ಆಗುತ್ತಾನೆ. ಬರೀ ಗುಣಕಾರ ಅಲ್ಲ, ಮೈನಸ್ ಕೂಡಿ ದೊಡ್ಡ ಸಂಖ್ಯೆ ಚಿಹ್ನೆ ಇರಬೇಕು, ಮೈನಸ್ ಚಿಹ್ನೆ ಇರಬೇಕು. ಮೈನಸ್ 7m1 is equal to ಮೈನಸ್ ಇಂಟು ಪ್ಲಸ್
ಇಂಟು ಕಣಮ್ಮ. -3 +1 ಕಳೆದ್ರೆ -2 ಅಂತ ಹೇಳ್ಬೇಕು. -2 M2 ಎರಡು ಕಡೆ ಮೈನಸ್ ತೆಗಿ. ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಏನಂತೆ ಈಗ M1 by M2 2/7. ಅನುಪಾತ ಏನ್ ಬರುತ್ತೆ? M1 ಇಷ್ಟು M2 2:7. ಇದಿಷ್ಟು ನೋಡ್ರಿ ಆಯ್ತಾ. ನೆಕ್ಸ್ಟ್ ನನ್ನ ಹೆಸರು ಐಶ್ವರ್ಯ ಅಂತ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ತ್ರೈಭಾಜಿಕ ಮಿತಿಗಳನ್ನು ಕಂಡುಹಿಡಿಯುವುದು. ನಿಮಿಷ ಕೊಡಿದೆ. ಅದ್ರ ಶಾರ್ಟ್ ಫಾರ್ಮ್ಗೆ ಬರುತ್ತೆ. ಹೇಗೆ ಅಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ಈ ಶಾರ್ಟ್ ಫಾರ್ಮ್ ಹೆಂಗೆ ಡೈರೆಕ್ಟ್ ನಾವು ತ್ರೈಭಾಜಕ ಬಿಂದು ಅರ್ಥ ಮಾಡ್ಕೋಬೇಕು. ಎ ಎಷ್ಟಿದೆ? 2 -2. ಬಿ ಎಷ್ಟಿದೆ? -7 -4 ಇದೆ. ತ್ರೈಭಾಜಕ ಇದು ಪಿ, ಇದು ಕ್ಯೂ. ನಾವು ಪಿ ಕ್ಯೂ ಅನ್ನ ಕಂಡುಕೊಳ್ಳಿ ಆಯ್ತಾ. ಈಗ ಇಲ್ಲಿ ಎ ಇಂದ ಪಿ ಸಮ ಇದೆ, ಅದೇ ರೀತಿ ಪಿ ಕ್ಯೂ ಸಮವಾಗಿದೆ ಎಷ್ಟು? ಕ್ಯೂ ಬಿ. ಎ ಪಿ ಎಷ್ಟಿದೆ ಅಷ್ಟೇ ಪಿ ಕ್ಯೂ ಸಮವಾಗಿದೆ ಕ್ಯೂ ಬಿ ಆಯ್ತಾ. ನೆಕ್ಸ್ಟ್ ಮಾಡಿ ಫಸ್ಟ್ ಅನುಪಾತ ಅಲ್ಲ, ಪಿ ಬಿಂದು ಎ ಬಿಯನ್ನು ಒಂದಿಷ್ಟು ಅನುಪಾತದಲ್ಲಿ ವಿಭಾಗಿಸುತ್ತದೆ. ಫಸ್ಟ್ ಬರ್ತದೆ. ಎರಡು ಬಿಂದು ಇದೆ ನೋಡ್ರಲ್ಲಿ, ಒಂದು ಪಿ ಬಿಂದು ಇನ್ನೊಂದು ಕ್ಯೂ ಬಿಂದು. ಪಿ ಬಿಂದು ತಗೊಂಡ್ರೆ ಏನ್ ಬರುತ್ತೆ? ಅನುಪಾತ 1:2. ಕ್ಯೂ ಬಿಂದು ತಗೊಂಡ್ರೆ 2:1. ಪಿ ಬಿಂದುವು ಎ ಬಿಯನ್ನು 1:2 ಅನುಪಾತದಲ್ಲಿ 1:2 ಅನುಪಾತದಲ್ಲಿ ವಿಭಾಗಿಸಿದೆ. 1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಲೆಕ್ಕ ಮಾಡಾಗೆ ಈಗ ಎ ಮತ್ತು ಬಿ ಕೊಟ್ಟಿದ್ದಾರೆ. ಅನುಪಾತ ನಾವು ಕಂಡುಹಿಡ್ಕೊಂಡ್ವಿ. ಪಿ ಆಫ್ ಎಕ್ಸ್ ವೈ ಬರೀಬೇಕು. ಅದೇ ಕಳಿಸ್ತೇಮ್ಮ. ಪಿ ಆಫ್ ಎಕ್ಸ್ ವೈ ಈಕ್ವಲ್ಸ್ M1 X2 ಪ್ಲಸ್ M2 divided by M1 plus M2. ನೋಡಿ ಇಲ್ಲಿ X2 ಅಂದ್ರೆ -7 ಪ್ಲಸ್ M2 ಅಂದ್ರೆ 2 ಇಂಟು X1 ಅಂದ್ರೆ -2 ಬೈ M1 1 ಪ್ಲಸ್ 2. M1 ಅಂದ್ರೆ 1 ಇಂಟು Y2 -4 ಪ್ಲಸ್ M2 ಅಂದ್ರೆ 2 ಇಂಟು Y1 -2. ಇಲ್ಲಿ -7 ಇಂದ 1 ಅಂದ್ರೆ 7 ಪ್ಲಸ್ 4 ಬೈ 3 -4 -4 ಬೈ 3 ಅಲ್ಲೇ -3 ಬೈ 3 -8 ಬೈ 3 ಚಿನ್ನ ಸಮ ಇದೆ. ಇದೇನಿದು? 3 ಕ್ಯಾನ್ಸಲ್ ಆಗುತ್ತೆ. ಅಲ್ಲೇ ಬರೀ ಅಲ್ಲೇ ಬರೀ ಮುಂದೆ ಬರೀ. ಪಿ ಆಫ್ ಎಕ್ಸ್ ವೈ ನಿರ್ದೇಶಾಂಕ ಏನ್ ಬಂತು? -1. ಅದೇ ರೀತಿ ಕ್ಯೂ ಆಫ್ ಎಕ್ಸ್ ವೈ ಕನ್ನಡಿ ಅಲ್ಲ ಮುಂದೆ ಮೇಲ್ ಬರೀ. ನಾ ಹೇಳಿದ ಬರೀ ಅಲ್ಲಿ ಬರ್ದಲ್ಲಮ್ಮ. ಪಿ ಬಿಂದು ಬರ್ದೆ, ಕೈ ಮೇಲೆ ಹೋಗ್ಲಿ ಸ್ವಲ್ಪ ಅದರ ಸದ್ದ. ಕ್ಯೂ ಬಿಂದುವು
ಎ ಬಿ ಯನ್ನು ಎಷ್ಟು ಯಾವ ಅನುಪಾತದಲ್ಲಿ 2:1 ಅನುಪಾತದಲ್ಲಿ 2:1 ಅನುಪಾತದಲ್ಲಿ ವಿಭಾಗಿಸ್ತದೆ. 2:1 ಅನುಪಾತದಲ್ಲಿ ವಿಭಾಗಿಸ್ತದೆ. ಡೈರೆಕ್ಟ್ ಫಾರ್ಮುಲಾ ಹಾಕೋದು ಬೇಡ, ಯಾಕಂದ್ರೆ ಒಂದು ಹಾಕಿದ್ವಲ್ಲ ಇಲ್ಲಿ ಡೈರೆಕ್ಟ್ ಲೆಕ್ಕ ಮಾಡೋಣ. ವಿಭಾಗಿಸ್ತದೆ ಕ್ಯೂ ಆಫ್ ಎಕ್ಸ್ ವೈ, ಕ್ಯೂ ಆಫ್ ಎಕ್ಸ್ ವೈ ಈಕ್ವಲ್ಸ್ ಡೈರೆಕ್ಟ್ ಆಗಿ ಆಯ್ತು ಮಾಡಮ್ಮ. M1Y2 plus M2 divided by M1 plus M2 M1 2 X1 2 by 2 plus 1 M1 2 into Y2 minus 7 plus M2 1 minus 4 M2 1 into Y1 minus 2 by 2 plus 1 ಡೈರೆಕ್ಟ್ ಮಾಡ್ಬಿಡುತ್ತೆ. minus 14 ಪ್ಲಸ್ 2 ಬೈ 3 ಮೈನಸ್ 8 ಮೈನಸ್ 2 ಬೈ 3 ಮೈನಸ್ 14 2 ಕಳೆರಿ ಮೈನಸ್ 12 ಬೈ 2 ತಾನೆ, ಮೈನಸ್ 12 ಬೈ 3 ಮೈನಸ್ 6 ಬೈ 3 3 ಹಾಕೊಂಡು ಹೋಗುತ್ತೆ ನೋಡು. ಇಲ್ಲಿ ಮೈನಸ್ ಚಿಹ್ನೆ ಹಾಕೋ 6ಕ್ಕೆ 3 7 6 ಹಾಗಾದ್ರೆ ಏನ್ ಬರುತ್ತೆ? ಕ್ಯೂ ಆಫ್ ಎಕ್ಸ್ ವೈ -4 -3 -2